ಲೈಟ್ಸ್, ಕ್ಯಾಮರಾ, ರೋಲಿಂಗ್, ಆಕ್ಷನ್. ಯಾವ ಮಾಧ್ಯಮ ಲೋಕದಾಗ ಹುಟ್ಟಿದಿ ಪುಣ್ಯಾತ್ಮ? ನಿನಗೆ ಮಾಧ್ಯಮ ಅಂದ್ರೆ ಗೊತ್ತೈತೇನೆ? 30 ವರ್ಷದಿಂದ ಮಾಧ್ಯಮದಾಗದಿ, ನಾನು ಅದನ್ನು 30 ವರ್ಷದಿಂದ. ಆದರೆ ಏನು ನಿನ್ನ ಚೀರಾಟ, ಏನು ನಿನ್ನ ಹಾರಾಟ, ಏನು ನಿನ್ನ ಒದರಾಟ, ನೀ ಜಜ್ಮೆಂಟ ಕೊಡ್ತಿ, ನೀ ಮಾರಿಕೊಂಡಂಥ ನೀವೊಬ್ಬರಿಗೆ ಪ್ಯಾಕೇಜ್ ಆದಂಥ ಬಕೆಟ್ ಹಿಡಿಯೋ ಗೊತ್ತೈತೆ ಜಗತ್ತಿಗೆ ಎಲ್ಲರಿಗೂ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ನೀರಲ್ಲಿ ಹಾನಿಕಾರ ಬ್ಯಾಕ್ಟೀರಿಯಾಗಳಿವೆ ಅಂತ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯನ್ನ ಅವ್ರು ಯಾರು ಹಿಂದೂಗಳಲ್ಲ, ಹಿಂದೂ ದ್ರೋಹಿಗಳವರೆಲ್ಲ. ತಾಳ್ಮೆಯಿಂದ ಇರ್ಕೂಡುದು. ಇಂಥ ಕಚಡಗಳು ರೋಡಲ್ಲಿ ಸಿಕ್ಕರೆ ಬಾರಿಸ್ತಾ ಇರ್ಬೇಕು, ಮಗಾಮತಿ ನೋಡಿದೆ. ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ಕುಂಭಮೇಳ ನಡೀತಾ ಇರುವ ಪ್ರಯಾಗ್ರಾಜ್ನ ಗಂಗಾ ನದಿಯ ನೀರು ಕಲುಷಿತಗೊಂಡಿದೆ ಎಂದು ವರದಿ ಕೊಟ್ಟಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ತಜ್ಞರು ಇಡಿಯಟ್ಗಳಂತೆ. ಅವರನ್ನ ಮೂರ್ಖರು ಅಂತ ಪಬ್ಲಿಕ್ ಟಿವಿಯ ರಂಗಣ್ಣ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ರಂಗಣ್ಣ ಯಾವಾಗ ಮೂರ್ಖರನ್ನ ಪತ್ತೆ ಮಾಡುವ ಲ್ಯಾಬ್ ಓಪನ್ ಮಾಡಿದ್ರೋ ಗೊತ್ತಿಲ್ಲ. ಅಸಲಿಗೆ ಇಲ್ಲಿ ಮೂರ್ಖರು ಯಾರು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗಿದೆ. ಗಂಗಾ ನದಿಯ ನೀರನ್ನ ವೈಜ್ಞಾನಿಕವಾಗಿ ಪರೀಕ್ಷಿಸಿ ವರದಿ ಕೊಟ್ಟಿರುವ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈಡಿಯಟ್ಗಳು ಅಥವಾ ಬೆಂಗಳೂರಿನ ಟಿವಿ ಸ್ಟುಡಿಯೋದಲ್ಲಿ ಕೂತು ನೋಟಿನಲ್ಲಿ ಚಿಪ್ ಇದೆ ಅಂತ ಬುರುಡೆ ಬಿಡುವ ರಂಗಣ್ಣ ಈಡಿಯಟ್ಟು ಅಂತ ನಾವು ತಿಳಿದುಕೊಳ್ಬೇಕಾಗಿದೆ. ಹಾಗೆ ರಂಗಣ್ಣನ ಬಕ್ವಾಸ್ ಮಾತುಗಳನ್ನ ಕೇಳಿದ ಬಳಿಕ ನಿಜವಾದ ಹಿಂದೂ ವಿರೋಧಿಗಳು ಯಾರು ಅಂತಾನು ನಾವು ಚರ್ಚೆ ಮಾಡಬೇಕಾಗಿದೆ. ಕುಂಭಮೇಳದ ಅವ್ಯವಸ್ಥೆಗಳ ಬಗ್ಗೆ ಮಾತಾಡೋರು ಹಿಂದೂ ವಿರೋಧಿಗಳ ಅಥವಾ ಮೋದಿ ಯೋಗಿಗೆ ಬಕೆಟ್ ಹಿಡಿಯುತ್ತಾ ಭಕ್ತರ ಭಾವನೆ ಮತ್ತು ಆರೋಗ್ಯದ ವಿಚಾರದಲ್ಲೂ ಚೆಲ್ಲಾಟ ಆಡ್ತಾ ಇರುವ ರಂಗಣ್ಣನಂತಹ ಗೋಧಿ ಆಂಕರ್ಗಳು ಹಿಂದೂ ವಿರೋಧಿಗಳ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಪಬ್ಲಿಕ್ ಟಿವಿ ರಂಗನಾಥ್ ಅವರು ತಮ್ಮ ಟಿವಿಯಲ್ಲಿ ಕೂತ್ಕೊಂಡು ಚಚ್ಚಾಕಿ, ಬಿಸಾಕಿ, ಬುರುಡೆ ಹೊಡೆಯಿರಿ, ಮುಖ ಜಜ್ಜಾಕಿ ಅಂತ ಕಿರುಚಾಡುವ ವಿಡಿಯೋ ನೋಡಿ ಶಾಕ್ ಆಯಿತು. ಓಪನ್ ಆಗಿ ಈ ಮನುಷ್ಯ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇದನ್ನ ನೋಡಿದ ಮೇಲೆ ಇನ್ನೂ ಈ ಮನುಷ್ಯನ ಮೇಲೆ ಕೇಸ್ ಹಾಕಿಲ್ಲ ಅಂತ ಗೊತ್ತಾದಾಗ ನಮ್ಮ ನಾಡಿಗೆ ಭವಿಷ್ಯ ಇದೆಯಾ ಎನ್ನುವ ಭಯ ಕೂಡ ಕಾಡ್ತಾ ಇದೆ. ಪ್ರೋಗ್ರಾಮ್ ಅಲ್ಲಿ ಉದುರಿಸಿದ್ದ ಮುತ್ತುಗಳಿದೆಯಲ್ಲ, ಹೌದು, ನಿಜವಾಗ್ಲೂ ಹೇಳ್ತೀನಿ, ನೀನ್ ಬೆಂಗಳೂರಿಗೆ ಬಂದ್ರೆ ಗ್ಯಾರಂಟಿ 10 ಜನ ಕರ್ಕೊಂಬಂದು ನಿನ್ನ ಮೂತಿನ ಜಜ್ಜಿ ಬಿಡ್ತೀನಿ, ಗ್ಯಾರಂಟಿ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಲಿ ನನ್ನ ಮೇಲೆ. ನೀ ಬಂದ್ರೆ ಈಗ ನೀನ್ ಬರೋದಿನ ನಾನು ಹೇಳ್ತೀನಿ, ಜಡ್ಜಿ ಅವನು ಮೂತಿನ ಅಂತ. ಬೇಕಾದ್ರೆ ಪೊಲೀಸ್ನವ್ರು ಕೇಸ್ ಹಾಕೊಳ್ಳಿ. ಅಡ್ವಾನ್ಸ್ ಆಗಿ ಹೇಳಿರೋಣ, ಬೇಕಾದ್ರೆ ಇದನ್ನ ಜಡ್ಜ್ ಬಿಡೋಣ ಹಂಗೇನೆ. ಅವನು ಆಡಿರೋ ಮಾತುಗಳಿಗೆ ಐ ರಿಪೀಟ್, ನೀನು ಬೆಂಗಳೂರಿಗೆ ಬಂದ್ರೆ ನೀನು ಮೂತಿನ ಜಡ್ಜ್ ಬಿಡ್ಬೇಕಲ್ಲೇ. ಇನ್ನೊಂದ್ಸರಿ ಯೂಟ್ಯೂಬ್ ಅಲ್ಲಿ ನಿನ್ ಮಕ ಕಾಣಬಾರ್ದು. ರಂಗನಾಥ್ ಕರ್ನಾಟಕದಲ್ಲಿ ಅಲ್ಲ, ಉತ್ತರ ಪ್ರದೇಶದಲ್ಲಿ ಇರಬೇಕಿತ್ತು. ಅವರು ಅಲ್ಲಿ ಚಾನೆಲ್ ಓಪನ್ ಮಾಡಿ ಇದನ್ನೆಲ್ಲ ಹೇಳಬೇಕಾಗಿತ್ತು. ಕ್ರೈಮ್ ರೇಟ್ ಜಾಸ್ತಿ ಇರುವ ರಾಜ್ಯಗಳಲ್ಲಿ ರಂಗನಾಥ್ ಅವರು ಈ ದ್ವೇಷ ಮತ್ತೆ ಕ್ರೂರತೆಯ ಸುದ್ದಿಯನ್ನ ಹಂಚಿ ಒಳ್ಳೆಯ ಕಾಸನ್ನ ಮಾಡಬಹುದಿತ್ತು.